ಗುಂಡ್ಲುಪೇಟೆ ಪೊಲೀಸ್ ಠಾಣೆಯ ಮುಂಭಾಗವೇ ಚಾಕು ಇರಿದಿರುವಂತಹ ಪ್ರಕರಣ ನಡೆದಿದೆ. ಯಾರೋ ಅನ್ಕೊಂಡು ಇನ್ಯಾರಿಗೋ ಚಾಕು ಇರಿಯಲಾಗಿದೆ. ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯ ಮುಂಭಾಗ ನಡೆದಿರುವಂತಹ ಘಟನೆ. ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಯುವತಿಯ ತಾಯಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ದೂರನ್ನ ಕೊಡೋ ಸಲುವಾಗಿ. ದೂರು ದಾಖಲಿಸೋದಕ್ಕೆ ಬಂದ ಹೊತ್ತಿನಲ್ಲಿ ಅವರ ಐಡಿ ಕಾರ್ಡ್ ಆಧಾರ್ ಮರೆತು ಬಂದಿದ್ರು. ಪಕ್ಕದ ಮನೆಯ ಆರ್ಮುಗಂ ಆಧಾರ್ ಕಾರ್ಡ್ ತರಲು ಅವನಿಗೆ ಹೇಳಿದ್ರು. ಆರ್ಮುಗಂ ಆಧಾರ್ ಕಾರ್ಡ್ ತರಲಿಕ್ಕೆ ಹೋದಾಗ ಯುವಕನ ಕುಟುಂಬಸ್ಥರು ಅಂತ ಭಾವಿಸಿ ಚಾಕು ಇರಿಯಲಾಗಿದೆ. ಯುವತಿಯ ಅಣ್ಣ ಜಾಕೀರ್ ಹುಸೇನ್ನಿಂದ ಚಾಕು ಇರಿಯಲ್ಪಟ್ಟಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು ನಮಗೆ ರಕ್ಷಣೆ ಕೊಡಿ ಅಂತ ಆರ್ಮುಗಂ ಫ್ಯಾಮಿಲಿ ಕಣ್ಣೀರಿಡ್ತಾ ಇದೆ. ಹುಡುಗಿ ಬಂದು ಮುಸ್ಲಿಂ ಹುಡುಗ ಬಂದು ಹಿಂದೂ ಹುಡುಗ. ಈ ರೀತಿ ಹುಡುಗ ಕರ್ಕೊಂಡು ಹೋಗಿದ್ದಾನೆ ಅನ್ನೋ ರೀತಿ ಹುಡುಗಿ ಕಡೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಇದ್ರ ಮೇಲೆ ಅವರೇನೋ ಸ್ವಲ್ಪ ತುಂಬ ಭಯದಿಂದ ಅವರೇನೋ ಬೆದರಿಕೆ ಹಾಕಿದ್ದಾರೆ. ಆ ಬೆದರಿಕೆಯಿಂದ ಪೊಲೀಸವ್ರಿಗೆ ಅವ್ರು ಫೋನ್ ಮಾಡಿದರು. ಮತ್ತು ಪೊಲೀಸವ್ರು ಬಂದು ಅವ್ರ ಮನೆಯವ್ರನ್ನ ಕರ್ಕೊಂಡು ಹೋದರು. ಅವ್ರ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹುಡುಗಂದು ಫೋಟೋ ಮತ್ತು ಆಧಾರ್ ಕಾರ್ಡ್ ಬೇಕು ಅಂತ ಕೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ನಮ್ಗೆ ಹೇಳಿದ್ರು ಒಂಚೂರು ಫೋಟೋ ಮತ್ತು ಆಧಾರ್ ಕಾರ್ಡ್ ತಂದು ಟೇಷನ್ ಹತ್ರ ಕೊಟ್ಬಿಡಿ ಅಂತ. ಅದಕ್ಕೆ ನಾವು ಟೇಷನ್ಗೆ ಅಂದ್ಬಿಟ್ಟು ತಗೊಂಡೋಗಿ ಕೊಡೋಕ್ಕೆ ಹೋಗಿದ್ದು ನಾವು ನಮ್ಮ ಗಂಡ ಹೆಂಡ್ತಿರು. ಹೋಗಿ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆಯವರು ಒಳಗಡೆ ಹೋಗಿದ್ರು. ಮತ್ತು ಅವ್ರು ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾನೆ ಕೂತಿದ್ದೆ. ಅಲ್ಲಿ ಏನಂದರೆ ಪೊಲೀಸ್ ಸ್ಟೇಷನ್ಗೆ ಬಂದು ನೀವು ಕಂಪ್ಲೇಂಟ್ ಕೊಡ್ತಾಯಿದ್ದಾರೆ ನನ್ನ ಮೇಲೆ ಹಂಗೆ ಹಿಂಗೆ ಅನ್ನೋ ರೀತಿ ಆ ಮುಸ್ಲಿಂ ಹುಡುಗ ಬಂದು ಅವ್ರ ಅಣ್ಣ ಏನೋ ಬಂದು ನಾನು ಇದು ಮಾಡ್ಕೊಂಡು ಬೈಕೊಂಡು ಚಾಕುನಿಂದ ಹೊಡೆದ್ಬಿಟ್ಟ ಸರ್. ಸ್ಟೇಷನ್ ಮುಂಭಾಗ ಸರ್. ಮುಂಭಾಗ ಅಂದರೆ ಕಾಂಪೌಂಡಿಂದ ಹೊರಗಡೆ ಸರ್. ಸ್ಟೇಷನ್ ಮುಂದ್ಗಡೆ ಗೇಟ್ ಹತ್ರ ಸರ್. ಪೊಲೀಸೆಲ್ಲ ಒಳಗಡೆ ಇದ್ರು ಸರ್. ಇವ್ರು ಕೇಸ್ ಕೊಡ್ತಾ ಒಳಗಡೆ ಕೂತಿದ್ರು. ನಾನು ಹೊರಗಡೆ ನಿಂತಿದ್ದೆ ಸರ್. ಸರ್ ಗೊತ್ತಿಲ್ಲ ಯಾರು ಅಂತ. ಸದ್ಯ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ವಿಚಾರ ಪೋಷಕರಿಗೆ ತಿಳಿದಿದೆ. ಈ ಸಂಬಂಧಿತವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಇದನ್ನು ಇಲ್ಲಿಗೆ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಠಾಣೆಗೆ ಹೋದ ಹೊತ್ತಲ್ಲೇ ಅಲ್ಲೇ ಈ ಘಟನೆ ಸಂಭವಿಸಿದೆ. ಸದ್ಯ ಪ್ರಕರಣ ಸಂಬಂಧ ಆರೋಪಿ ಯಾರಿದ್ದಾನೆ ಜಾಕೀರ್ ಹುಸೇನ್, ಆತನ ಬಂಧನ ಆಗಬೇಕು ಮತ್ತು ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಗಾಯಾಳು ಆರ್ಮುಗಂ ಕೇಳ್ಕೊಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯರಿಂದ. ವಿಜಯ, ಪೊಲೀಸ್ ಠಾಣೆಯ ಆವರಣದಲ್ಲೇ ಆಗಿರುವಂತಹ ಘಟನೆ ಆಗಿದ್ರಿಂದ ಆರೋಪಿ ಎಸ್ಕೇಪ್ ಆಗ್ಬಿಟ್ನಾ? ಇಲ್ಲ ದಿವ್ಯ ಜ್ಯೋತಿ, ಆರೋಪಿ ತಕ್ಷಣವೇ ಪೊಲೀಸರು ಕೂಡ ಸೆರೆ ಹಿಡ್ತಕ್ಕಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈಗ ಸದ್ಯ ಆರೋಪಿ ಜಾಕೀರ್ ಕೂಡ ಪೊಲೀಸ್ ವಶದಲ್ಲೇ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಇದು ಯುವತಿ ಅಂದ್ರೆ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವತಿ ಇಬ್ರು ಕೂಡ ಲವ್ ಮ್ಯಾರೇಜ್ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಯುವತಿಯ ಕಡೆಯವರು ಒಂದು ದೂರನ್ನು ದಾಖಲು ಮಾಡ್ಲಿಕ್ಕೆ ಪೊಲೀಸ್ ಠಾಣೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಯುವಕನ ಮನೆಯವರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸ್ಕೊಳ್ತಕ್ಕಂಥದ್ದು. ನಂತರ ಅಂದ್ರೆ ಯುವಕನ ಕಡೆಯವರು ಒಂದು ಆಧಾರ್ ಕಾರ್ಡ್ ಮತ್ತೆ ಪ್ರೂಫ್ ಗಳನ್ನ ಮರ್ತಿ ಬಂದಂತ ಹಿನ್ನೆಲೆಯಲ್ಲಿ ಪಕ್ಕದ ಮನೆಯವರಿಗೆ ಒಂದು ಕರೆಯನ್ನ ಮಾಡ್ತಾರೆ, ನಮ್ಗೆ ಪೊಲೀಸ್ ಸ್ಟೇಷನ್ಗೆ ತಂದು ತಲುಪಿಸಿ ಅಂತ. ಆ ಹಿನ್ನೆಲೆಯಲ್ಲಿ ಆರ್ಮುಗಂ ಹಾಗೂ ಆತನ ಹೆಂಡತಿ ಇಬ್ರು ಕೂಡ ಪೊಲೀಸ್ ಠಾಣೆಗೆ ಬಂದು ಒಂದು ಆಧಾರ್ ಕಾರ್ಡ್ ಅನ್ನ ಕೊಟ್ಟಿ ಹೋಗ್ತಕ್ಕಂತ ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲೇ ಯುವಕನ ಕಡೆಯವನು ಅಂತ ಭಾವಿಸಿ ಅವನಿಗೆ ಒಂದು ಚಾಕುವಿನಿಂದ ಇರಿರ್ತಕ್ಕಂಥದ್ದನ್ನು ಕಾಣ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಜಾಕೀರ್ ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಪೊಲೀಸರು ಕೂಡ ತಕ್ಷಣ ಅಲರ್ಟ್ ಆಗೋದ್ರ ಮೂಲಕವಾಗಿ ಆರೋಪಿಯನ್ನ ಸೆರೆ ಹಿಡಿದಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.